ರೋಟರಿ ಪೂರ್ವ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಪಂಡಿತ್ ಜವಾಹರಲಾಲ್ ನೆಹರು ಅವರ ಜನ್ಮ ಜಯಂತಿಯನ್ನ ಪ್ರಯುಕ್ತ ಮಕ್ಕಳ ದಿನಾಚರಣೆ ಮತ್ತು ಕ್ರೀಡಾ ದಿನಾಚರಣೆಯನ್ನ ಮಕ್ಕಳ ಪೋಷಕರೊಂದಿಗೆ ಅತ್ಯಂತ ಸಂಭ್ರಮ ಮತ್ತು ಸಡಗರದಿಂದ ಆಚರಿಸಲಾಯಿತು. ಈ ಸಮಾರಂಭದ ಅಧ್ಯಕ್ಷತೆಯನ್ನ ವಹಿಸಿದ್ದ ಮ್ಯಾನೇಜಿಂಗ್ ಟ್ರಸ್ಟಿ ರೋಟರಿ ಕೆಬಿ ರವಿಶಂಕರ್ ಅವರು ಮಾತನಾಡುತ್ತಾ, ಇಂದಿನ ಮಕ್ಕಳೇ ಮುಂದಿನ ಸತ್ಪ್ರಜೆಗಳೆಂದು ಮಕ್ಕಳಿಗೆ ಬಾಲ್ಯದಿಂದಲೇ ಶಿಕ್ಷಣದ ಜೊತೆಗೆ ಮಾನವೀಯ ಮೌಲ್ಯಗಳನ್ನು ಕಲಿಸುವುದು ಪೋಷಕರ ಆದ್ಯ ಕರ್ತವ್ಯ ಎಂದು ತಿಳಿಸುತ್ತಾ, ಮಕ್ಕಳೆಲ್ಲರೂ ಈ ರಾಷ್ಟ್ರದ ಅಮೂಲ್ಯ ಆಸ್ತಿಗಳೆಂದು ಈ ಕಾರಣದಿಂದಲೇ ರೋಟರಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಗುಣಮಟ್ಟದ ಮತ್ತು ಮೌಲ್ಯಯುತ ಶಿಕ್ಷಣಕ್ಕೆ ಒತ್ತು ನೀಡಲಾಗ್ತಾ ಇದೆ ಎಂದು ತಿಳಿಸಿದರು. ಹೇಗೆ ಅನ್ನೋದು ಗೋಸ್ಕರ ಇವತ್ತು ಮಕ್ಕಳು ಮತ್ತು ಪೋಷಕರ ಸಭೆಯನ್ನು ಮಾಡ್ತಾ ಇದ್ದೀವಿ. ಆದ್ರೆ ಪೋಷಕರ ಸಂಖ್ಯೆ ತುಂಬಾ ಕಮ್ಮಿ ಇದೆ. ಯಾಕೆಂದ್ರೆ ನಿಮಗೆ ಇಂಟ್ರೆಸ್ಟ್ ಇರಬೇಕು, ನಮ್ಮ ಮಕ್ಕಳು ಹೇಗೆ ಓದ್ತಾರೆ, ಯಾವ್ದು ಭಾಗವಹಿಸ್ತಾರೆ, ಏನು ಕೆಲಸದ ಭಾಗವಹಿಸ್ತಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ತಾದ್ರೂ ಬರಬೇಕಿತ್ತು. ನೀವು ಅಟ್ಲೀಸ್ಟ್ ವರ್ಷದಲ್ಲಿ 4-5 ಸಲ ಶಾಲೆ ಬರಲಾರ ಹೇಗೆ ಇದು ಆಕ್ಚುಲಿ ನಿಮ್ಮ ಮಕ್ಕಳ ಬಗ್ಗೆ ನೀವು ತಿಳ್ಕೊಬೇಕಂದ್ರೆ ಬಂದ್ರೆ ಮಾತ್ರ ಗೊತ್ತಾಗಲ್ಲ. ಆ ಉದ್ದೇಶಕ್ಕೋಸ್ಕರ ಸರ್ಕಾರ ಇವತ್ತು ನೋಡಿ ಎಲ್ಲ ಸಂಭ್ರಮದಿಂದ ಆಚರಿಸಲಾಗ್ತಾ ಇದೆ. ಈ ವರ್ಷದ ವಿಶೇಷ ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮಕ್ಕಳ ದಿನಾಚರಣೆಯ ಜೊತೆಗೆ ಪೋಷಕರನ್ನು ಅವರಿಗೆ ಆಮಂತ್ರಿಸಿ ಮಕ್ಕಳ ವಿವಿಧ ಕ್ಷೇತ್ರಗಳಲ್ಲಿ ಮಕ್ಕಳು ಸಾಧಿಸಿರ್ತಕ್ಕಂಥ ಪ್ರಗತಿಯನ್ನು ಅವರಿಗೆ ಮನನ ಮಾಡಿಕೊಡೋದ್ರ ಜೊತೆಗೆ ಪೋಷಕರ ಹೊಣೆಗಾರಿಕೆ ಏನು ಎಂಬುದನ್ನು ಅವರಿಗೆ ಮನನ ಮಾಡಿಕೊಡ್ತಕ್ಕಂಥ ವಿಶೇಷವಾದ ದಿನ. ಈಗಾಗಲೇ ನಮ್ಮ ವಿಜಯ್ ಕುಮಾರ್ ಅವರು ಹೇಳಿದ ಹಾಗೆ ಮಕ್ಕಳ ದಿನಾಚರಣೆಯಿಂದ ಪರ್ವಕಾಲದಲ್ಲಿ ಮಕ್ಕಳ ಹಕ್ಕುಗಳೇನು, ಮಕ್ಕಳ ಬಗ್ಗೆ ಪೋಷಕರ ಕರ್ತವ್ಯಗಳೇನು, ಮಕ್ಕಳ ಬಗ್ಗೆ ನಾಗರಿಕರ ಕರ್ತವ್ಯಗಳೇನು ಹಾಗೂ ಮಕ್ಕಳ ಅಭಿವೃದ್ಧಿಗಾಗಿ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಸರ್ಕಾರ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳೇನು ಅನ್ನೋದನ್ನು ಕೂಡ ಮಂದಟ್ಟು ಮಾಡಬೇಕಾಗಿದೆ. ನಾವೆಲ್ಲ ಹೇಳ್ತೇವೆ, ಚಿಲ್ಡ್ರನ್ are the most important asset of the nation. Prime Minister of Independence India, Prime Minister of Independence India, born on 14 November 1880. Jawaharlal Nehru was and politics too. He is honored on November 14 every year to recall November. He was born on 14 November 1880. ಸಾಕಷ್ಟು ಜನ ತುಂಬ ಚೆನ್ನಾಗಿ ನೀಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ. ಮಕ್ಕಳು ತಮ್ಮ ಕಾನೂನಿನ ಬಗ್ಗೆ ಅರಿವನ್ನು ಮೂಡಿಸಬೇಕು. ಯಾಕಂದರೆ ಸಾಕಷ್ಟು ಜನ ನಮ್ಮ ಇಲಾಖೆಯನ್ನು ಕೇಳ್ತಾರೆ, ಶಾಲಾ ಮಕ್ಕಳು ಇರ್ಬೋದು, ಕಾಲೇಜು ಮಕ್ಕಳು ಇರ್ಬೋದು. ಮೊನ್ನೆ ನಮ್ಮ ಜನ ಸಂತೋಷ ಕರೆದಾಗ ಹೇಳ್ತಾ ಇದ್ರು, ಗುಡ್ ಟಚ್ ಬ್ಯಾಡ್ ಟಚ್. ಹೊರಗಡೆ ಹೋದಾಗ ನಮ್ಮ ದೇಹದಲ್ಲಿ ಯಾವ ರೀತಿ ನೋಡ್ತಾರೆ, ನಾವು ಯಾವ ರೀತಿ ನಡೆಸ್ಕೊಂತಾರೆ, ಇದ್ರ ಬಗ್ಗೆ ಎಲ್ಲ ನಮಗೊಂದು ಜಾಗೃತಿ ಇದೆ. ಮತ್ತು ಯಾವುದೇ ಥರದ ಆಕರ್ಷಣೆಗೆ ಒಳಗಾಗಬಾರ್ದು. ಹೈಸ್ಕೂಲ್ ಮಕ್ಕಳು ಇರ್ಬೋದು, ಯಾವ ಮಕ್ಕಳು ಇರ್ಬೋದು, ಆಕರ್ಷಣೆಗೆ ಒಳಗಾಗಿ ಸಾಕಷ್ಟು ಅನಾಹುತಗಳು ನಡೀತಾರೆ. ಹಾಗಾಗಿ ಮಕ್ಕಳ ದಿನಾಚರಣೆ ದಿವಸ ವಿಶೇಷವಾಗಿ ಸರ್ಕಾರದಿಂದ ನಿಮಗೆ ಕಾನೂನುಗಳನ್ನ, ನಿಮಗೆ ಇರುವಂಥ ಹಕ್ಕುಗಳನ್ನ, ಅದರ ಬಗ್ಗೆ ಸಾಕಷ್ಟು ಜಾಗೃತಿಯನ್ನು ಮೂಡಿಸ್ತಾರೆ. ಹಾಗಾಗಿ ನಾವು ಬೇಡದಲ್ಲಿ ನಮ್ಮ ನಡವಳಿಕೆಗಳು ಯಾವ ರೀತಿ ಇರಬೇಕು ಮತ್ತು ನಮ್ಮ ಜೊತೆಗೆ ನಾವು ಮಕ್ಕಳ ಮೊದಲ ಸಂಸ್ಕಾರವನ್ನು ಕಲಿಬೇಕು. ತಂದೆ ತಾಯಿಗಳಿಗಾಗಲಿ, ಓದಿನ ಶಾಲೆಗಾಗಲಿ, ಶಿಕ್ಷಕರಿಗಾಗಲಿ ಒಂದು ಗೌರವ ಕೊಡುವಂಥ ಕೆಲಸಗಳನ್ನು ನಾವು ಮಾಡಬೇಕು. ಎಲ್ಲಿ ಒಂದು ಸಂಸ್ಕಾರ ಇರುತ್ತೋ ಅಲ್ಲಿ ಒಂದು ಒಳ್ಳೆಯ ಸಮಾಜ ಆಗುತ್ತೆ, ನಾವು ಪರಿಪೂರ್ಣ ವ್ಯಕ್ತಿ ಆಗ್ತೀವಿ. ಹಾಗಾಗಿ ಇವತ್ತು ಮಕ್ಕಳ ದಿನಾಚರಣೆ ಮತ್ತು ಪೋಷಕರ ದಿನಾಚರಣೆ, ಪೋಷಕರ ಪೇರೆಂಟ್ಸ್ ಮೀಟಿಂಗ್ ಇದೆ, ಮೇಲೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಎಲ್ಲರಿಗೂ ಮಕ್ಕಳ ದಿನಾಚರಣೆಯ ಶುಭಾಶಯ. ಧನ್ಯವಾದ. ವಿದ್ಯಾರ್ಥಿಗಳು